ನಾವೆಲ್ಲ ಭಾಳ ಸಣ್ಣವರಿದ್ದಾಗ ಶಾಲೆ ಕಾಲೇಜ್ಗಳಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮೂರು ಅಂದರೆ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಒಂದು ದಿನ ಶುರುವಾದ ಮಳೆ ಸರಿಸುಮಾರು 1 ವಾರಗಳ ಕಾಲ, ಕೆಲವೊಂದು ಸಂದರ್ಭ 15 ದಿನಗಳ ಕಾಲ ಎಡೆಬಿಡದೆ ಸುರಿದಂಥ ಉದಾಹರಣೆಗಳಿದೆ. ಎಡೆಬಿಡದೆ ಅಂತಂದರೆ ನಿಮ್ಗೆ ಅರ್ಥ ಆಗಬಹುದು. ಒಂದು ಕ್ಷಣವೂ ಬಿಡುವಿಲ್ಲದೆ 15 ದಿನಗಳ ಕಾಲ ನಿರಂತರವಾಗಿ ಮಳೆ ಸುರಿತಾ ಇದ್ದ ಆ ದಿನಗಳು ಮತ್ತು 15 ನಿಮಿಷ ಮಳೆ ಬಂದು ಮತ್ತುಳಿದ ಇಡೀ ದಿನ ಬೇಸಿಗೆಯಂತಹ ಬಿರು ಬಿಸಿಲನ್ನು ಕಾಣ್ತಾ ಇರುವಂತಹ ಈ ದಿನಗಳು ಯಾಕೆ ಹೀಗಾಯಿತು? ಕರ್ನಾಟಕದ ಕರಾವಳಿಯಲ್ಲಿ ಮಳೆಯ ಕೊರತೆ ಉಂಟಾಗೋದಕ್ಕೆ ಕಾರಣ ಏನು? ಇದಕ್ಕೆ ವಿಜ್ಞಾನ ಏನು ಹೇಳುತ್ತೆ? ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಗಮನ ಹರಿಸೋಣ. ನಮಸ್ಕಾರ, ಇದು ಕನ್ನಡ ನ್ಯೂಸ್. ನಾನು ಪ್ರಣೋತ್ ಆರ್ಗಾಣಿಕ. ಕರ್ನಾಟಕದ ಕರಾವಳಿಯಲ್ಲಿ ಈ ಬಾರಿ ಸರಿಸುಮಾರು 56% ಅಂದರೆ ಅರ್ಧಕ್ಕರ್ಧ ಭಾಗದ ಮಳೆ ಕೊರತೆ ಎದುರಾಗಿದೆ. ಸಾಮಾನ್ಯವಾಗಿ ಜೂನ್ ಮೊದಲನೇ ವಾರ ಶಾಲೆಗಳ ಆರಂಭ ಆಗ್ತಾ ಇದ್ದಾಗೆ ಜೂನ್ 1ನೇ ತಾರೀಕಿನಿಂದಲೇ ಆರಂಭ ಆಗ್ತಾ ಇದ್ದಂಥ ಮಳೆ ಈ ಬಾರಿ ಜೂನ್ 3ನೇ ತಾರೀಕಿಗೆ ಮೊಟ್ಟ ಮೊದಲ ಹನಿ ಭೂಮಿಯ ಕಂಪನ ಅಂದರೆ ಭೂಮಿಗೆ ಮೊದಲ ಸಿಂಚನ ಆಯಿತು. ಅದಾದ ನಂತರ 1-2 ದಿನ ಕಂಟಿನ್ಯೂ ಮಳೆ ಆಯಿತು. ಅದಾದ ಮೇಲೆ ಮತ್ತೆ ವಾಪಸ್ ಬಿರು ಬೇಸಿಗೆಯ ವಾತಾವರಣ ನಿರ್ಮಾಣ ಆಯಿತು. ಬೆಂಗಳೂರಲ್ಲಿರೋರು ಗೊತ್ತಿರುತ್ತೆ, ಊರಿಗೆ ಫೋನ್ ಮಾಡಿ ಊರಲ್ಲಿ ಮಳೆ ಇದೆಯಾ ಕೇಳಿದ್ರೆ 3 ದಿನ ಆಯಿತು ಮಳೆ ನಿಂತಿಲ್ಲ, ಸಿಕ್ಕಾಪಟ್ಟೆ ಮಳೆ, ಸಿಕ್ಕಾಪಟ್ಟೆ ಗಾಳಿ, ಗುಡುಗು, ಸಿಡಿಲು ಇದೆಲ್ಲವನ್ನ ನೋಡ್ತಾ ಇದ್ದಂಥ ಕರ್ನಾಟಕದ ಕರಾವಳಿ ಈಗ ಆಗೊಮ್ಮೆ ಈಗೊಮ್ಮೆ ಮಳೆಯನ್ನು ಕಾಣ್ತಾ ಇದೆ. ಆದರೆ ಆಗೊಮ್ಮೆ ಈಗೊಮ್ಮೆ ಬರುವಂಥ ಮಳೆ ಏಕಾಏಕಿ ಒಂದು ರೀತಿ ನೀರೇ ಹರಿದು ಬಿಡುವ ರೀತಿಯಲ್ಲಿ ಸಿಕ್ಕಾಪಟ್ಟೆ ಸುರಿತಾ ಇದೆ. ಯಾಕೆ ಹೀಗಾಗಿದೆ? ಒಂದೇ ಸಮನೆ ಮಳೆ ಹುಯ್ಯೋದು, ಆಮೇಲೆ ಒಂದೇ ಸಮನೆ ಬಿಸಿಲು ಬರೋದಕ್ಕೆ ಕಾರಣ ಏನು? ಸಾಮಾನ್ಯವಾಗಿ ಕರ್ನಾಟಕದ ಕರಾವಳಿ ಅಂದರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಇದು ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂಥ ಪ್ರದೇಶ. ಆದರೆ ಕೆಲವು ವರ್ಷಗಳಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಕಾರಣ ನಂಬರ್ 1, ನೈಋತ್ಯ ಮಾನ್ಸೂನ್ ದುರ್ಬಲ ಆಗಿರೋದು. ಕರಾವಳಿ ಕರ್ನಾಟಕದ ಮಳೆಯ ಮುಖ್ಯ ಮೂಲ ಅಂತಂದರೆ ಅದು ನೈಋತ್ಯ ಮಾನ್ಸೂನ್. ಅರಬ್ಬಿ ಸಮುದ್ರದಿಂದ ಬರುವಂಥ ಒಂದು ತೇವಾಂಶಯುಕ್ತವಂಥ ಗಾಳಿಗಳು ಮಳೆಯನ್ನು ತರುತ್ತೆ. ಈ ಗಾಳಿಗಳು ದುರ್ಬಲ ಆದರೆ ಮೋಡಗಳ ರಚನೆ ಕಡಿಮೆ ಆಗುತ್ತೆ. ಆಕಾಶ ಮಳೆಗಾಲದ ಆಕಾಶದಂತೆ ಕಾಣೋದಿಲ್ಲ, ನೀಲಿ ನೀಲಿ ಆಕಾಶ ಕಾಣುತ್ತೆ. ಅದರ ಪರಿಣಾಮವಾಗಿ ಮಳೆ ಪ್ರಮಾಣ ಬಹಳ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗುತ್ತೆ. ಎರಡನೇದಾಗಿ ಅರಬ್ಬಿ ಸಮುದ್ರದ ತಾಪಮಾನ ಏರಿಕೆಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಅರಬ್ಬಿ ಸಮುದ್ರದಲ್ಲಿ ಉಷ್ಣಾಂಶ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಗಾಳಿಯ ಚಲನೆ ಮತ್ತು ಒತ್ತಡ ಅಂದರೆ ಪ್ರೆಷರ್ ವ್ಯವಸ್ಥೆಯಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಉಂಟಾಗಿದೆ. ಮಳೆ ಸಮಾನವಾಗಿ ಸುರಿಯೋ ಬದಲು ಒಂದೇ ಸಲ ಅತಿವೃಷ್ಟಿ ಬರುತ್ತೆ, ಆಮೇಲೆ ಒಂದಿಷ್ಟು ಒಣ ಹವಾಮಾನ ಅಂದರೆ ಬಿರು ಬೇಸಿಗೆಯ ದಿನಗಳು ಕಂಡಂಗೆ ಕಾಣುತ್ತೆ. ಅಂದರೆ ಮಳೆ ಹಂಚಿಕೆಯ ಅಸಮತೋಲನ ಉಂಟಾಗುತ್ತೆ. ಮೂರನೇದಾಗಿ ಪಶ್ಚಿಮ ಘಟ್ಟಗಳ ಪ್ರಭಾವ. ಪಶ್ಚಿಮ ಘಟ್ಟ ಅಂತಂದರೆ ಕರ್ನಾಟಕದ ಕರಾವಳಿಯಿಂದ ಸರಿಸುಮಾರು 50-60 ಕಿಲೋಮೀಟರ್ ಹೋಗ್ತಾ ಇದ್ದ ಹಾಗೆ ಇಡೀ ಭಾರತದ ಅತಿ ಉದ್ದನೆಯ ಪರ್ವತ ಘಟ್ಟಗಳ ಸಾಲು ಬರುತ್ತೆ. ಅದು ಪಶ್ಚಿಮ ಘಟ್ಟ ಅಂತ ಕರಿತೀವಿ ಅಥವಾ ಸಹ್ಯಾದ್ರಿ ಪರ್ವತ ಅಂತ ಕರಿತೀವಿ. ಇದು ಕರ್ನಾಟಕದ ಕರಾವಳಿಯ ಮಳೆಯ ಮೇಲೆ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಸಮುದ್ರದಿಂದ ಬರುವಂಥ ಗಾಳಿ ಅಂತ ನಾನೇನಾಗ ಮೆನ್ಷನ್ ಮಾಡಿದೆ, ಈ ಗಾಳಿ ಪಶ್ಚಿಮ ಘಟ್ಟಗಳಿಗೆ ಅಪ್ಪಳಿಸುತ್ತೆ. ಅಂದರೆ ಅದರಿಂದ ಸೃಷ್ಟಿಯಾದಂಥ ಮೋಡಗಳು ಪಶ್ಚಿಮ ಘಟ್ಟಕ್ಕೆ ಅಪ್ಪಳಿಸಿದಾಗ ಅದರಿಂದ ಮುಂದೆ ಹೋಗೋದಿಲ್ಲ. ಅಲ್ಲಿ ನಿಂತಹ ಮಳೆ ಅಥವಾ ಮೋಡಗಳು ಮಳೆಯಾಗಿ ಕರ್ನಾಟಕದ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗವನ್ನು ಅಂದರೆ ಕರಾವಳಿ ಭಾಗಕ್ಕೆ ಸಿಕ್ಕಾಪಟ್ಟೆ ಮಳೆ ರೂಪದಲ್ಲಿ ಸುರಿಯುತ್ತೆ. ಇದರಲ್ಲಿ ಗಾಳಿಯ ದಿಕ್ಕು ಒಂದು ವೇಳೆ ಬದಲಾದರೆ ಅಥವಾ ಗಾಳಿಯ ವೇಗದಲ್ಲಿ ಏನಾದರೂ ಸಣ್ಣ ಬದಲಾವಣೆ ಆದರೂ ಕೂಡ ಮಳೆಯ ಪ್ರಮಾಣ ಕುಸಿಬಹುದು ಅಥವಾ ಆ ಮಳೆ ಬೇರೆ ಪ್ರದೇಶಗಳಿಗೆ ಸ್ಥಳಾಂತರವಾಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು 4ನೇದಾಗಿ ಜಾಗತಿಕ ಹವಾಮಾನದ ಒಂದು ಪ್ರತಿಕೂಲ ವಾತಾವರಣ, ಎಲ್ ನೀನೋ ಅಂತ ಇದನ್ನು ಕರೀತಾರೆ. ಇದು ಒಂದು ಇಡೀ ವಿಶ್ವದ ಹವಾಮಾನವನ್ನು ಪ್ರಭಾವ ಮಾಡುವಂಥ ಒಂದು ಪ್ರಮುಖ ವಿದ್ಯಮಾನ. ಒಂದಿಷ್ಟು ವರ್ಷಗಳಲ್ಲಿ ಭಾರತದ ಮಾನ್ಸೂನ್ ಸಾಮಾನ್ಯಕ್ಕಿಂತ ದುರ್ಬಲ ಆಗುವ ಸಾಧ್ಯತೆ ಈ ಎಲ್ ನಿನೋದಿಂದ ಹೆಚ್ಚಾಗಿದೆ. ಇದರ ಪ್ರಕಾರ ಮಳೆ ತಡವಾಗಿ ಆರಂಭ ಆಗ್ಬೋದು ಅಥವಾ ಆರಂಭವಾದರೂ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಈ ಮಳೆ ಸುರಿಬಹುದು. ಅದು ಸದ್ಯಕ್ಕೆ ಕರ್ನಾಟಕದ ಕರಾವಳಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬಾಧಿಸ್ತಾ ಇದೆ. ಇನ್ನು ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅಂತ ನಾವು ಮಾತಾಡ್ತೀವಲ್ಲ, ಜಾಗತಿಕ ತಾಪಮಾನ, ಇಡೀ ವಿಶ್ವದ ತಾಪಮಾನ ಏರಿಕೆ
ಚಟುವಟಿಕೆ ಆಗಿದೆ. ಹಾಗಾಗಿ ಮಳೆಯ ಸ್ವರೂಪ ಬದಲಾಗಿದೆ. ನಿಮ್ಗೆ ಗೊತ್ತು, ಕಳೆದ ವರ್ಷದ 12 ತಿಂಗಳು ಮಳೆ ಬಂದಿತ್ತು. ಈ ವರ್ಷ ಮಳೆಗಾಲದಲ್ಲೇ ಮಳೆ ಬರ್ತಾ ಇಲ್ಲ. ಸೊ ಇದು ದೊಡ್ಡ ಅಂದರೆ ಮೇಜರ್ ಕ್ಲೈಮೇಟ್ ಚೇಂಜ್ ಇಂದ ಆಗ್ತಾ ಇರೋದು. ಮಳೆ ಬೀಳುವ ದಿನಗಳ ಸಂಖ್ಯೆ ಅಂದರೆ ಸಾಮಾನ್ಯ 90 ದಿನಗಳ ಕಾಲ ಮಳೆ ಬೀಳುವಂಥ ಸಮಯ, ಅದರಲ್ಲಿ ಕನಿಷ್ಠ ಪಕ್ಷ ಕೆಲವು ದಿನಗಳನ್ನು ಹೊರತುಪಡಿಸಿದ್ರು 70 ದಿನ ಅಂತೂ ಮಳೆ ಬೀಳಲೇಬೇಕು. ಆದರೆ ಮಳೆ 70 ದಿನ ಬಿಡಿ, ಒಂದು 20 ದಿನ ಬೀಳೋದೇ ಬಹಳ ಕಷ್ಟ ಆಗಿದೆ. ಆಯ್ತು, 20 ದಿನ ಬೀಳುತ್ತೆ ಅಂದ್ರೆ ಆ 20 ದಿನಗಳಲ್ಲಿ ಒಂದೇ ಸಮನೆ ಮಳೆ ಸುರಿದು ಬಿಡುತ್ತೆ. ಮಳೆ ಸಿಕ್ಕಾಪಟ್ಟೆ ಅಂದರೆ ಹೆಚ್ಚು ಸುರಿದು ಬಿಡುತ್ತೆ. ಆಮೇಲೆ ಒಂದು ರೀತಿ ಒಣ ಅವಧಿ, ಒಣ ಹವಾಮಾನ ಅಥವಾ ಬಿರು ಬೇಸಿಗೆ, ಆ ರೀತಿಯ ಪರಿಸ್ಥಿತಿಗಳು ಕಾಣಿಸ್ಕೊಳ್ಳುತ್ತೆ. ಬಹಳ ಪ್ರಮುಖವಾಗಿ ಮಳೆ ಕಡಿಮೆಯಾಗೋದಕ್ಕೆ ಕಾರಣ ಏನು ಅಂತಂದರೆ, ಮೊದಲಿದ್ದ ಉಡುಪಿ, ಮೊದಲಿದ್ದ ಮಂಗಳೂರು ಮತ್ತು ಮೊದಲಿದ್ದ ಉತ್ತರ ಕನ್ನಡ ಈಗ ಹಾಗಿಲ್ಲ. ಉತ್ತರ ಕನ್ನಡ, ಉಡುಪಿ ಮತ್ತು ಮಂಗಳೂರು ಅಥವಾ ದಕ್ಷಿಣ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ವನ್ಯ ಸಂಪತ್ತಿತ್ತು, ಮರ ಗಿಡಗಳ ಸಂಖ್ಯೆ ಜಾಸ್ತಿ ಇತ್ತು. ಆದರೆ ಇತ್ತೀಚೆಗೆ ಈಗಿನ ಕಾಲಮಾನಕ್ಕೆ ಹೊಂದಿಕೊಳ್ಳುವ ತರಾತುರಿಯಲ್ಲಿರುವಂಥ ನೀವೆಲ್ಲ ಮರಗಳನ್ನು ಕಡಿತಿದ್ದೇವೆ, ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ದೇವೆ. ಎಲ್ಲಿ ನೋಡಿದರಲ್ಲೂ ಮರಗಳ ಮಾರಣ ಹೋಮ ನಡೀತಾ ಇದೆ, ಎಲ್ಲಿ ನೋಡಿದರಲ್ಲಿ ಕಾಂಕ್ರೀಟೀಕರಣ ನಡೀತಾ ಇದೆ, ಅರಣ್ಯ ನಾಶ ಆಗ್ತಾ ಇದೆ. ಮಂಗಳೂರು, ಉಡುಪಿ ಸೇರಿ ಹಲವು ಪ್ರದೇಶಗಳು ಒಂದು ದೊಡ್ಡ ನಗರದ ಕಾನ್ಸೆಪ್ಟ್ನಲ್ಲಿ ನಡೀತಾ ಇದೆ. ರಸ್ತೆಗಳಾಗಲ ಆಗ್ತಾ ಇದೆ. ಆ ರಸ್ತೆಗಳಾಗಲಾಗುವ ದೃಷ್ಟಿಯಲ್ಲಿ ಸಾವಿರಾರು ಅಲ್ಲ ಲಕ್ಷಾಂತರ ಮರಗಳು ನೆಲಕ್ಕುರುಳ್ತಾ ಇದೆ. ಹಸಿರು ಪ್ರದೇಶ ಕಡಿಮೆಯಾಗಿದೆ, ಸ್ಥಳೀಯ ತಾಪಮಾನ ಹೆಚ್ಚಾಗಿದೆ, ಸ್ಥಳೀಯ ಮಳೆ ಚಕ್ರದ ಮೇಲೆ ಇದು ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರಿದೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಪ್ರಮುಖವಾಗಿ ದುರ್ಬಲ ನೈಋತ್ಯ ಮಾನ್ಸೂನ್, ಅರಬ್ಬಿ ಸಮುದ್ರದ ತಾಪಮಾನ ಏರಿಕೆ, ಎಲ್ಲಿನೋ ಪರಿಣಾಮ, ಹವಾಮಾನ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್, ಪಶ್ಚಿಮ ಘಟ್ಟ, ಅದರ ಸುತ್ತ ಇರುವಂಥ ಗಾಳಿ ಮತ್ತು ಮೋಡಗಳ ಚಲನೆಯಲ್ಲಾಗಿರುವ ಬದಲಾವಣೆ, ಇವೆಲ್ಲ ಕರ್ನಾಟಕದ ಕರಾವಳಿಯಲ್ಲಿ ಈವರೆಗೂ ಒಂದು ಸರಿಯಾದ ಮಳೆ ಬರೋದಕ್ಕೆ, ಸರಿಯಾದ ಮಳೆ ಅಂತಂದರೆ ಇಲ್ಲಿನ ಕೃಷಿ ಚಟುವಟಿಕೆಗಳ ಆರಂಭ ಆಗಿದೆ. ಬಹುತೇಕ ಭತ್ತವನ್ನು ಬೆಳೆಯುವ ಜನ ಈ ಮಳೆ ನೀರನ್ನೇ ಅವಲಂಬಿಸಿರ್ತಾರೆ. ಆದರೆ ಮಳೆ ನೀರು ಗದ್ದೆಯಲ್ಲಿ ನಿಲ್ಲೋದು ಬಿಡಿ, ಗದ್ದೆಯನ್ನು ತೇವ ಕೂಡ ಮಾಡ್ತಾ ಇಲ್ಲ. ಇವೆಲ್ಲ ಕಾರಣಗಳಿಂದ ಕರ್ನಾಟಕದ ಕರಾವಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಕಡಿಮೆಯಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ ಒಂದು 5-10 ವರ್ಷಗಳ ನಂತರ ಜೂನ್, ಜುಲೈ, ಆಗಸ್ಟ್ ಮಳೆಗಾಲ ಅಂತ ಹೇಳೋದಕ್ಕೂ ಕೂಡ ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಇದೆ. ಹಾಗಾಗಿ ಪರಿಸರವನ್ನು, ಪ್ರಕೃತಿಯನ್ನು ಉಳಿಸೋಣ. ನಾವೀಗಾಗಲೇ ಮರಗಳನ್ನು ಕಡಿದು ಬಿಸಾಡಿದ್ದೇವೆ. ಮತ್ತೆ ಆ ಮರಗಳನ್ನು ವಾಪಸ್ ಒಂದು ನಗರೀಕರಣದಿಂದ ದೂರ ಮಾಡಿ ಆ ಮರಗಳನ್ನು ಒಂದು ದೊಡ್ಡ ವನಗಳನ್ನು ಅಥವಾ ನಮ್ಮ ಮನೆಯ ಸುತ್ತಮುತ್ತ ಒಂದು ಕನಿಷ್ಠ ಪಕ್ಷ ಒಂದು 15-20 ಮರಗಳನ್ನು ನಡುವ ರೀತಿ ಮಾಡೋಣ. ಪ್ರಕೃತಿಯನ್ನು ಮತ್ತೆ ಹಸಿರು ಮಾಡೋಣ. ಪ್ರಕೃತಿ ನಮಗೆ ಅದೇ ವರರೂಪವಾಗಿ ಮಳೆಯನ್ನು ಕೊಡುತ್ತೆ ಅನ್ನುವ ನಂಬಿಕೆಯೊಂದಿಗೆ ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ. ಇದೇ ಇವತ್ತಿನ ಕನ್ನಡ ನ್ಯೂಸ್. ನಮಸ್ಕಾರ.